ಕ್ಷೇತ್ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಂಡ ಚು ನವೀನ ಪುರುಷೋತ್ತಮ ಅನುಭವಿ ಆಟಗಾರರು ಬಿಟ್ಟರೆ ಎಲ್ಲ ಯುವ ಆಟಗಾರರು ಸತತವಾಗಿ ಇವತ್ತಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಡೆಯಬಲ್ಲಂತಹ ಪ್ರತಿಷ್ಠಿತ ಎಲ್ಲ ಪಂದ್ಯಾಟಗಳನ್ನು ಬಿಎಸ್ಸಿ ಆಡ್ತಾ ಇರ್ತಕ್ಕಂಥ ತಂಡ ಮುಂದಿನ ಮಾರ್ಚ್ ಅಂತಿಮ ವಾರ ಬಿಎಸ್ಸಿ ಟ್ರೋಫಿ ಅನ್ನೊಂದು 10 ಲಕ್ಷ ರೂಪಾಯಿಗಳೊಂದು ವ್ಯವಸ್ಥಿತ ಪಂದ್ಯಾಟವನ್ನು ಬ್ಯಾಟರಾಯನಪುರದಲ್ಲಿ ನಡೆಸುವಂತ ಇರಾದೆ ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ತಂಡ ಇವಾಗ ದಾವಣಗೆರೆಯಲ್ಲಿ ಮೊದಲ ಪಂದ್ಯವನ್ನು ಆಡ್ತಾ ಇದೆ 18ನೇ ಬಾರಿಯ ಪಂದ್ಯಾಕೂಟದಲ್ಲಿ. ಭಾರತ ಮೊದಲ ಓವರ್ಗಾಗಿ ಮೊದಲ ಚೆಂಡು ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಲೆಗ್ ಬೈ ರೂಪದಲ್ಲಿ ಮೊದಲ ಊಟವನ್ನು ದಾಖಲಿಸಿದ್ರು. ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. 30 ಚೆಂಡುಗಳ ಒಂದು ಲೀಗ್ ಹಂತದ ಪಂದ್ಯಗಳು 56 ತಂಡಗಳು ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದೆ. ಲೋವರ್ ಫುಲ್ ಟಾಸ್ ಆಗಿತ್ತು. ಸ್ವಲ್ಪಡಿಗೆ ಯಕ್ಷ ಕವರ್ಸಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ತನ್ನ ಮೊತ್ತ ಕೂಡ 2ಕ್ಕೆ ಕ್ರಮಿಸ್ತಾ ಇದೆ. ಐದನೇ ದಿನದ ಪಂದ್ಯಾಟಗಳು ರಾಜ್ಯದ ಪ್ರಸಿದ್ಧ ತಂಡಗಳು ಈಗಾಗಲೇ ಬೆಳಗಿನ ಅವಧಿಯಿಂದಲೇ ಹೋರಾಟಕ್ಕಿಳಿತಾರೆ. ಈಗಾಗಲೇ ಬೆಂಗಳೂರಿನ ಒಂದು ತಂಡ ಬಿಎಸ್ಸಿ ಬ್ಯಾಟರಾಯನಪುರ ಒಂದು ಹಂತದ ಹಿರಿಯ ತಂಡ ಆದ್ರೂ ಕೂಡ ಬಹಳಷ್ಟು ಮಂದಿ ಆಟಗಾರರನ್ನು ರಾಜ್ಯ ಟೆನ್ನಿಸ್ ಬಾಲ್ ಕ್ರೀಡಾಂಗಣಕ್ಕೆ ಪರಿಚಯಿಸಿರ್ತಕ್ಕಂಥ ಹೆಮ್ಮೆಯ ತಂಡ ಕೂಡ ಮಾರುತಿ ಅಂತ ಆಟಗಾರರು. ಮಂಚಣ್ಣವರ ಒಂದು ಸಾರಥ್ಯದಲ್ಲಿ ಮಂಜುನಾಥ್ ಇರಬಹುದು. ಬಹಳಷ್ಟು ಮಂದಿ ಆಟಗಾರರಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತ ಒಂದು ತಂಡ ಕೂಡ ಬಿಎಸ್ಸಿ ಬ್ಯಾಟರಾಯನಪುರ. ಇವಾಗ ಪ್ರಸ್ತುತ ಮಂಜಣ್ಣವರ ಒಂದು ಸಾರಥ್ಯದಲ್ಲಿ ರಾಜ್ಯದ ಪ್ರಸಿದ್ಧ ತಂಡ ಪಂದ್ಯಾಕೂಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದೆ ಬಿಎಸ್ಸಿ ಬ್ಯಾಟರಾಯನಪುರ. ನೆಕ್ಸ್ಟ್ ಮ್ಯಾಚ್ ಎ ಗ್ರೌಂಡ್ ಸಿಸಿಸಿ ಹೊಸಕೋಟೆಗೂ ಗುರುದ್ರೋಣ ಅನೌನ್ಸ್ ಮಾಡಿ. ತ್ರಿಬಲ್-ಸಿ ಹೊಸಕೋಟೆ ಮತ್ತು ಗುರುದ್ರೋಣ ಅಂಕಣ ಬಿಯಲ್ಲಿ ಮುಂದಿನ ಪಂದ್ಯಕ್ಕೆ ರೆಡಿ ಆಗಿರಬೇಕು. ಎ ಕ್ರೀಡಾಂಗಣದಲ್ಲಿ ತ್ರಿಬಲ್-ಸಿ ಹೊಸಕೋಟೆ ಮತ್ತು ಗುರುದ್ರೋಣ ಟಾಸಿಗೆ ಬನ್ನಿ ಅನ್ನುವಂತ ವಿನಂತಿ ಮಾಡ್ತಾ ಇದ್ದಾವೆ. ಅಲ್ಲಿ ಆಡ್ತಾ ಇದ್ದಾರೆ, ಅದು ಮುಗಿಸ್ಕೊಂಡು ಇಲ್ಲಿ ಬರ್ತಾರೆ ಅವರು ಸಿಸಿಸಿ. ಸರಿ ಸರ್. ತ್ರಿಬಲ್-ಸಿ ಈಗಾಗಲೇ ಬಿ ಅಂಗಣದಲ್ಲಿ ಪಂದ್ಯಾಟವನ್ನು ಕಂಡುಕೊಳ್ತಾ ಇದೆ. ಆ ಪಂದ್ಯ ಮುಕ್ತಾಯವಾದ ಶೀಘ್ರತೆಯಲ್ಲಿ ಎ ಅಂಗಣಕ್ಕೆ ಪಂದ್ಯಕ್ಕೆ ಬರಬೇಕು. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಬಳಿಕ 8 ಓಟಗಳು, ಯಾವುದೇ ಹೊದರೆ ಆಘಾತವಿಲ್ಲದೆ ಕರೂರ್ ಹಿಂದೂಸ್ತಾನ್ ಉತ್ತಮ ರೀತಿಯ ಒಂದು ಆರಂಭವನ್ನು ಪಡ್ಕೊಳ್ತಾ ಇದೆ. ಪ್ರೇಕ್ಷಕರ ನಿರೀಕ್ಷೆ ಪಂದ್ಯ ಇವತ್ತು 7 ಗಂಟೆಗೆ ಸರಿಯಾಗಿ ಹೊರ ದೇಶದ ತಂಡವಾಗಿ ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಸಹರಾ ಶ್ರೀಲಂಕಾ ಇಂಡಿಯಾ 11 ಎದುರಿಸ್ತಾರೆ. ಬಹಳಷ್ಟು ಮಂದಿ ಟೆನ್ನಿಸ್ ಬಾಲ್ ನ
ಅತ್ಯುತ್ತಮ ಮಟ್ಟದ ಆಟಗಾರರು ರಾಜ ಸಾಲಿಗ್ರಾಮ ಹಾಲಪ್ಪ, ಸಂಡಿ, ಸಾಗರ್ ಭಂಡಾರಿ, ಗಿಳಿಯಾರು ನಾಗ, ಅದೇ ರೀತಿ ಪ್ರಶಾಂತ ಪಿಳ್ಳೆ, ಪುರುಷೋತ್ತಮ್, ಅವರನ್ನೆಲ್ಲ ಒಳಗೊಂಡಂತ ಒಂದು ತಂಡ ಇವತ್ತು 7 ಗಂಟೆಗೆ ಸರಿಯಾಗಿ ಪ್ರದರ್ಶನ ಪಂದ್ಯದ ರೂಪದಲ್ಲಿ ಆಡ್ತಾರೆ. ಸಚಿನ್ ಮಹಾದೇವ ಅವರು ಕೂಡ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತಹ ಪ್ರಯತ್ನ. ಒಂದು ಓಟಗಳಿಗೆ ಅಷ್ಟೇ ಲೆಗ್ ಬೈಕ್ ರೂಪದಲ್ಲಿ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 9ಕ್ಕೆ ಕ್ರಮಿಸ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತಹ ಸುಂದರದ ಹೊಡೆತ. 2ನೇ ಓಟವನ್ನು ದಾಖಲಿಸುವಂತಹ ಹಂತವನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರ ತಡ ಮೊತ್ತ ಕೂಡ 11ಕ್ಕೆ ತಲುಪ್ತಾ ಇದೆ. ಕಳೆದ ಋತುವಿನ ಬಿಎಂಕೆ ಪಂದ್ಯಾಕೂಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಕೂಡ ಬಿಎಸ್ಸಿ ಬ್ಯಾಟರಾಯನಪುರ ಪಡ್ಕೊಂಡಂತ ತಂಡ. ಫುಲ್ ಟಾಸ್ ಆಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡ್ರು. ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ ಕ್ರಮಿಸ್ತಾ ಇದೆ. ಸಿಕ್ಸರ್ ಈ ಬಾರಿ. ಬಿರುಸಿನ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಸಚಿನ್ ತಾಟಿನ ಮುಖಾಂತರವಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ ಒಂದೇ ಸತ ಮಾತ್ರ ಬಾಕಿ ಉಳಿತಾ ಇದಾವ. ಗತಿ ಪರಿವರ್ತನೆ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಈ ಮುಖಾಂತರವಾಗಿ ಮುಕ್ತಾಯದ 2 ಓವರ್ಗಳ ಬಳಿಕ 17 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಯಾವುದೇ ಹೊದರೆ ಆಘಾತವನ್ನು ಕಾಣ್ತಾ ಇಲ್ಲ. ಒಂದು ಅತ್ಯುತ್ತಮ ಆರಂಭವನ್ನು ಪಡ್ಕೊಳ್ತಾ ಇದೆ ಹಿಂದೂಸ್ತಾನ್ ಕರೂರ್. ಹೊಸ ಬೌಲರ್ ಜಾನ್. ಜಾನ್ ಅರವಿಂದ ಜಾನ್ ಅನ್ನಡ ಪುರುಷೋತ್ತಮ ಲಕ್ಷ್ಮೀಕಾಂತ್. ಬಾಲಶೋತ್ತಮದ ಹಡತ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಒಂದು ಓಟ, 2ನೇ ಓಟವನ್ನು ಕೂಡ ದಾಖಲಿಸುವ ಹಂತ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ತನ್ನ ಮೊತ್ತ 19ಕ್ಕೆ ಕ್ರಮಿಸ್ತಾ ಇದೆ. ಕರೂರ್ ಹಿಂದೂಸ್ತಾನ್ ಉತ್ತಮ ರೀತಿಯ ಒಂದು ಮೊತ್ತವನ್ನು ದಾಖಲಿಸುವಂತಹ ಎಲ್ಲ ಲಕ್ಷಣಗಳು ತೋರ್ಪಡಿಕೆ ಆಗ್ತಾ ಇದೆ. ಮತ್ತೆ ಜಾನ್ ಡಿಪಕ್ಷ ಕವರ್ಸಿ ಭಾಗಕ್ಕೆ ಬರ್ತಾ ಇದ್ದಾರೆ.
ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮತ್ತೆ ಲೆಗ್ ಬೈ ರೂಪದಲ್ಲಿ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 21ಕ್ಕೆ ಕ್ರಮಿಸ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ ಗುರು ದ್ರೋಣ ಮುಂದಿನ ಹಂತದಲ್ಲಿ ತ್ರಿಬಲ್ ಸಿ ವಿರುದ್ಧವಾಗಿ ಪಂದ್ಯವನ್ನು ಆಡ್ತಾರೆ. ಎಲ್ಲರ ಒಂದು ನಿರೀಕ್ಷೆ ಆ ಕಡೆಗೆ. ದಾವಣಗೆರೆ ಬಹಳಷ್ಟು ಮಂದಿ ಆಟಗಾರರು ಗುರುದ್ರೋಣದ ಪರವಾಗಿ. ಮತ್ತೆ ಜಾನ್ ಕ್ಷಣಕಾಲ ಗಾಳಿಯಲ್ಲಿತ್ತು, ಸುಲಭ ಕ್ಯಾಚ್ ಮಾಡ್ಕೊಳ್ಳುವಂತ ಪ್ರಯತ್ನ, ಹೊದ್ದರಿ ಆಘಾತ. ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ, ಮುಖಾಂತರವಾಗಿ ಹೊದ್ದರಿ ಆಘಾತವನ್ನು ಕಂಡುಕೊಂಡ್ರು. ಮೊದಲ ಆಘಾತವನ್ನು ಕಾಣ್ತಾ ಇದೆ. ಇವರಿಗೊಂದು ಅತ್ಯುತ್ತಮ ಆಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರ ಸಂತು ಹುದ್ದರನ್ನಪ್ಪಿಸಿದ್ರು. ಹೊಸ ಆಟಗಾರ ಭುವನೇಶ್ ಕರೂರ್ ಹಿಂದೂಸ್ತಾನ್ ಪರವಾಗಿ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 21 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂಪೈರ್ 1 ನಿಮಿಷ. ಮತ್ತೆ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 22ಕ್ಕೆ ಕ್ರಮಿಸ್ತಾ ಇದೆ. 4 ಓವರ್ನ ಚಾಲ್ತಿಯಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ದಾಂಡುಚೆನ್ನ ಪಂದ್ಯಾಕೂಟ. ಐವತ್ತಾರು ತಂಡಗಳು ಭಾಗವಹಿಸ್ತಾ ಇರ್ತಕ್ಕಂಥ ಒಂದು 6 ದಿನಗಳ ಕಾಲದ ಹೋರಾಟ ಇವತ್ತು 5ನೇ ದಿನಕ್ಕೆ ಕಾಲಿಡ್ತಾ ಇದೆ. ನಾಳೆ ಪಂದ್ಯಾಟದ ಅಂತಿಮ ದಿನದ ಪಂದ್ಯಗಳು ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಕಳೆದ ಕೆಲವಾರು ವರ್ಷಗಳಿಂದ ಹೋಲಿಸಿಕೊಂಡ್ರೆ ಈ ಬಾರಿ ನಿರ್ದಿಷ್ಟ ಸಮಯಕ್ಕೆ ಕೂಡ ಪಂದ್ಯಾಟಗಳು ಮುಕ್ತಾಯವನ್ನು ಕಾಣುತ್ತಾ ಇದೆ. ಕಳೆದ 4 ದಿನಗಳಿಂದಲೂ ಕೂಡ ಸಮಯಕ್ಕೆ ಸರಿಯಾಗಿ ಬಹಳಷ್ಟು ಒಂದು ಅಚ್ಚುಕಟ್ಟಿನ ವ್ಯವಸ್ಥೆಯ ಜೊತೆಗೆ ಪಂದ್ಯಾಟ ಕೂಡ ಉತ್ತಮ ರೀತಿಯಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. ಇವತ್ತು ಬಹಳಷ್ಟು ಪ್ರಾಮುಖ್ಯ ಪಂದ್ಯಗಳು ಸಾಗಬೇಕಾಗಿದೆ. ನಾಳೆ ಅಂತಿಮ ದಿನದ ಹೋರಾಟ, ಕ್ವಾರ್ಟರ್ ಫೈನಲ್ ಪಂದ್ಯಗಳು, ಸೆಮಿಫೈನಲ್ ಹೋರಾಟಗಳು, ಫೈನಲ್ ಪಂದ್ಯ, ಜೊತೆಗೆ ಅಫಿಷಿಯಲ್ ಪಂದ್ಯ, ಜೊತೆಗೆ ಸಮಾರೋಪ ಸಮಾರಂಭ, ಎಲ್ಲ ಕಾರ್ಯಕ್ರಮ ನಾಳೆ ದಿನದ ಅಂತಿಮ ಕಾರ್ಯಕ್ರಮ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ 18ನೇ ಬಾರಿಯ ಪಂದ್ಯಾಕೂಟ ಮುಕ್ತಾಯವನ್ನು ಕಾಣುವಂತಹ ಹಂತವನ್ನು ಕಾಣ್ತಾ ಇದೆ.
ತಡ ಮೊತ್ತ 24 ಅತ್ಯುತ್ತಮ ಅವರನ್ನು ಪುರುಷೋತ್ತಮ ದಾಖಲಿಸಿದರು. ಕೇವಲ 3 ಓಟಗಳಿಗೆ ಅವಕಾಶ ಮಾಡಿಕೊಂಡಿದ್ದಾರೆ. ಈ ಮುಖಾಂತರವಾಗಿ ಮುಕ್ತಾಯದ 3 ಓವರ್ಗಳ ಬಳಿಕ 24ಕ್ಕೆ 1 ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಕರೂರ್ ಹಿಂದೂಸ್ತಾನ್ ಇಲ್ಲಿ ಅಂತಿಮ 6 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸಾರಂತ ನೋಡಬೇಕಾಗಿದೆ. ಕೊನೆಯ 6 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಪ್ರತಾಪ್ ಹೊಸ ಬೌಲರ್. ಶಪಾಡ್ ಮಾಡ್ಕೊಂಡು ಹೊರತವನ್ನು ದಾಖಲಿಸೋದ ಪ್ರಯತ್ನ. ರನ್ಔಟ್ ಅವಕಾಶ ಆಯಿತು. ಗುಡದ ಹಿಂಭಾಗದ ಗರುಡಿಗ ಇಲ್ಲಿ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಅದೇ ಯಾವ ರೀತಿಯ ತೀರ್ಪು ಈ ಹಂತದಲ್ಲಿ ದಾಖಲಾತಿ ಕಾಣುತ್ತೆ ನೋಡಬೇಕಾಗಿದೆ. ಔಟ್ ಅನ್ನುವಂತಹ ತೀರ್ಪು ಬರ್ತಾ ಇದೆ. ಮುಖಾಂತರವಾಗಿ 2ನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಕರೂರ್ ಹಿಂದೂಸ್ತಾನ್. ಹೊಸ ಆಟಗಾರ ಪ್ರದೀಪ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಹೊಸ ಆಟಗಾರ. ಡಿಪಿಎಲ್ ಪಂದ್ಯ ಕೂಡ ನಡೆದಂತಹ ಸಂದರ್ಭದಲ್ಲಿ ಏಕಲವ್ಯ ತಂಡವನ್ನು ಖರೀದಿಸಿದ್ರು ಪ್ರದೀಪ್. ಪ್ರಸ್ತುತ ಅಂಕಣಕ್ಕೆ ಬರ್ತಾ ಇದ್ದಾರೆ ಕರೂರ್ ಹಿಂದೂಸ್ತಾನ್ ಪರವಾಗಿ. ಲಗ್ರಾನ್ಸ್ ಮಾಡುವಂತಹ ಸುಂದರತೆ ಹೊಡೆತ ಸ್ಕ್ವಾರ್ಲಿಗೆ ಭಾಗದಲ್ಲಿ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಡ ಮೊತ್ತ 25 ಓಟಗಳು. ಅಂತಿಮ ಹಂತದ 4 ಚೆಂಡುಗಳು ಮಾತ್ರ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ 4 ಎಸೆತ. ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಸಚಿನ್ ಕೂಡ ಇವಾಗ ಹೋದರೆ ಒಪ್ಪಿಸ್ತಾರೆ. ಒಂದು ಹಂತ ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ ಅತ್ಯುತ್ತಮ ರೀತಿಯ ಆರಂಭವನ್ನು ಪಡ್ಕೊಂಡಂತ ತಂಡ 17 ಓಟವನ್ನು ದಾಖಲಿಸಿದ್ರು. ಒಂದು ಉತ್ತಮ ರೀತಿಯ ಪಾರ್ಟ್ನರ್ಶಿಪ್ ಅನ್ನು ಮೊದಲ 2 ಓವರ್ಗಳ ಪವರ್ ಪ್ಲೇ ಹಂತದಲ್ಲಿ ದಾಖಲಿಸಿ ಸಡನ್ಲಿ 3 ಮತ್ತು 4ನೇ ಓವರ್ನಲ್ಲಿ ರನ್ ರಹಿತ ಕೂಡ ಕುಸಿತವನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಇವಾಗ 25. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಪ್ರತಾಪ್ ಬೆಂಗಳೂರು ಪರಿಸರ ಮತ್ತವರು ಯುವ ಆಟಗಾರ ಅತ್ಯುತ್ತಮ ಮಟ್ಟದ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಗತಿ ಪರಿವರ್ತನೆ ಚೆಂಡು ಹೊರತಿರುವನ್ನು ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಎಸೆತ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೊಂದು ಕನಿಷ್ಠ ಕಾದಾಟಕ್ಕಾಗಿ ಬೆಳಗಿನ ಅವಧಿಯ ಮೊದಲ ಪಂದ್ಯವೇ ವೇದಿಕೆ ಸಿದ್ಧಗೊಳ್ತಾ ಇದೆ. ಪಂದ್ಯದಲ್ಲೇ ನೆಟ್ಟ ನೇರ ಹೊಡೆತ, ಬ್ಯಾಟ್ ಬೌಲರ್ಸ್ ಆಟ, ಸುಲಭ ಕ್ಯಾಚ್ ಒಂದು ಪಡ್ಕೊಳ್ಳುವಂತ ಪ್ರಯತ್ನ. ಈ ಓವರ್ ನಲ್ಲಿ 3ನೇ ಹೋದರೆಯನ್ನು ಪ್ರತಾಪ್ ಪಡ್ಕೊಂಡ್ರು.
ಈ ಮುಖಾಂತರ ಮೊದಲ 5 ಓವರ್ಗಳ ಮುಕ್ತಾಯಕ್ಕೆ 25 ಓಟವನ್ನು ದಾಖಲಿಸಿದ್ದಾರೆ. ಮೈಟಿ ಕ್ಯಾಪ್ಟನ್ ಇಪ್ಪತ್ತೈದು ಓಟವನ್ನು ದಾಖಲಿಸಿದ್ದಾರೆ. ಇಲ್ಲಿ 26ರ ಟಾರ್ಗೆಟ್. ಸುಲಭದ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ BSC ಬ್ಯಾಟರಾಯನಪುರ ಅದ್ಯಾವ ರೀತಿಯಲ್ಲಿ ಜಯಿಸ್ತಾರ್ ಅಂತ ನೋಡಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯ ಆಟಗಾರನ ಹೊಂದಿರತಕ್ಕಂಥ ತಂಡ. ಆದ್ರೆ ಮೇಲ್ ನೋಡಿದ ಪರಿಸ್ಥಿತಿಯಲ್ಲಿ ಕ್ರಿಕೆಟ್ ನ ವಲಯದಲ್ಲಿ ಒಂದು ಮಾತಿದೆ, ಕನಿಷ್ಠ ಮೊತ್ತದ ಒಂದು ಪಂದ್ಯಾಟ ಯಾವಾಗಲೂ ಕೂಡ ಗರಿಷ್ಠ ಒತ್ತಡವನ್ನೇ ಕೊಡ್ತದೆ. ಪ್ರಸ್ತುತ ಇಲ್ಲಿ BSC ಆಟಗಾರರು ಅದೇನೇನ್ ಮಾಡ್ತಾರಂತ ನೋಡ್ಬೇಕಾಗಿದೆ. ಮೊದಲ ಚೆಂಡು ರಿವರ್ಸ್ ಶಾಟ್. ಇವಾಗ ನವೀನ ಬಿರುಸಿನ ಸಿಕ್ಸರ್ ಈಗ ದಾಖಲಾತಿಯಲ್ಲಿ ಕಾಣ್ತಾ ಇದ್ದಾರೆ. ಮೈಟಿ ಲಾಸ್ಟ್ ಕಾಲ್ 11 ಸ್ಟಾರ್ ಕಾಯ್ತಾ ಇದ್ದಾರೆ. ಮೈಟಿ ಬೆಂಗಳೂರು ಗುರುದ್ರೋಣ ಟಾಸಿ ಬನ್ನಿ. ಗುರುದ್ರೋಣ CCC ಹೊಸಕೋಟೆ ಎ ಗ್ರೌಂಡ್. ನವೀನ ಮೊದಲ ಚೆಂಡಿಗೆ ರಿವರ್ಸ್ ಶಾಟ್ ಸಿಕ್ಸರ್ ದಾಖಲಿಸಿದ್ದಾರೆ. ಸುಲಭವಾಗಿ ಮೊತ್ತವನ್ನು ಬೆನ್ನತ್ತುವಂತಹ ಸರ್ವ ಸಿದ್ಧತೆಯಲ್ಲಿ ಬಿರುಸಿನ ಆಟಕ್ಕೆ ಕೈ ಹಾಕ್ತಾ ಇರ್ತಕ್ಕಂಥ ನವೀನ ಬಹಳಷ್ಟು ಉತ್ತಮ ಆಟ. ಫುಲ್ ಶಾಟ್ ರೂಪದ ಹೊಡೆತಗಳನ್ನು ದಾಖಲಿಸಿದ್ರು. ಮತ್ತೆ ಚೆಂಡು ಸೀಮಾರೇಖೆ ಅಂಚಿಗೆ ಸಾಗ್ತಾ ಇದೆ. 1 ಓಟ, 2ನೇ ಓಟ, 3ನೇ ಓಟದ ಲೆಕ್ಕಾಚಾರವನ್ನು ಕಾಣುವ ಹಂತನ ಮಾತ್ರ ಕಂಡ್ರು. ಕೇವಲ 2 ಓಟಗಳ ಸೇರ್ಪಡೆ ತನ್ನ ಮೊತ್ತ 8ಕ್ಕೆ ಕ್ರಮಿಸ್ತಾ ಇದೆ. 26ರ ಟಾರ್ಗೆಟ್, 18ರ ಅನಿವಾರ್ಯತೆ.
ರಿವರ್ ಶಾಟ್ ದಾಖಲಾತಿನ ಕಾಣಬಲ್ಲಂತ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಕಳೆದ ವರ್ಷದ ಮೈಟಿ ಕ್ಯಾಪ್ಟನ್ ಇಮಿಡಿಯೇಟ್ ಟಾಸ್ ಬರಬೇಕು. ಮೈಟಿ ಬೆಂಗಳೂರು ನಾಯಕರು ಶೀಘ್ರಗತಿಯಲ್ಲಿ ಬನ್ನಿ ಅನ್ನುವಂತ ಸೂಚನೆ ರವಾನಿಸ್ತಾ ಇದ್ದಾರೆ. ಮೈಟಿ ಬೆಂಗಳೂರು ನಾಯಕರು ಲೇಟ್ ಮಾಡಬೇಡಿ, ಬನ್ನಿ. ಯಾಕಂತ ಹೇಳಿದ್ರೆ ಇವತ್ತು ಬಹಳಷ್ಟು ಪಂದ್ಯಗಳು ಸಾಗಬೇಕಾಗಿದೆ. ನಿರ್ದಿಷ್ಟ ಸಮಯಕ್ಕೆ ಕಳೆದ 4 ದಿನಗಳಿಂದ ಪಂದ್ಯಾಕೂಟ ಕೂಡ ಮುಕ್ತಾಯವನ್ನು ಕಂಡಿತು. ಇವತ್ತು 5ನೇ ದಿನ ನಿರ್ದಿಷ್ಟ ಸಮಯದಲ್ಲೇ ಪಂದ್ಯವನ್ನು ಮುಕ್ತಾಯಗೊಳಿಸುವಂತ ಇರಾದೆ ಸಂಘಟಕರದ್ದು. ಸಿಸಿಸಿ ಕ್ಯಾಪ್ಟನ್ ಟಾಸ್ ಬರ್ರಿ. ಜೊತೆಗೆ CCC ಹೊಸಕೋಟೆ ಕ್ಯಾಪ್ಟನ್ ಕೂಡ ಟಾಸಿಗೆ ಬನ್ನಿ. ವೈಡ್ ಬಾಲ್ ಅನ್ನುವಂತ ಸೂಚನೆ. 1 ಓಟಗಳ ಸೇರ್ಪಡೆ ತನ್ನ ಮೊತ್ತ ಕೂಡ 9ಕ್ಕೆ ಕ್ರಮಿಸ್ತಾ ಇದೆ. ಗತಿ ಪರಿವರ್ತನೆ, ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸ್ವಲ್ಪಡಿಗೆ ತ್ವರಿತ ಗತಿಯ ಕ್ವಿಕರ್ ಡೆಲಿವರಿ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 1 ಚೆಂಡು ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಮೊದಲ ಚೆಂಡರ್ಗೆ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರೆ ಆ ಬಳಿಕ ಒಂದು ನಿಯಂತ್ರಣಕಾರಿ ಎಸೆತಗಾರಿಕೆಯನ್ನು ಕೂಡ ನಾಗ ದಾಖಲಿಸ್ತಾ ಇದ್ದಾರೆ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. 1 ಓಟಗಳ ಸೇರ್ಪಡೆ ತಡಬತ್ತ 10. ಮೊದಲ ಓವರ್ ಮುಕ್ತಾಯಕ್ಕೆ 10 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ 10 ಫಾರ್ ನ ಲಾಸ್. 24 ಎಸೆತ ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು. ಹೊಸ ಬೌಲರ್ ಸಚಿನ್. 24 ಎಸೆತ ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. ಮತ್ತೆ ಸ್ಲೋವರ್ ಚೆಂಡು, ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿತ್ತು. ಸ್ವಲ್ಪ ಮಟ್ಟಿಗೆ ಡೀಪ್ ಎಕ್ಸ್ಟ್ರಾ ಕವರ್ಸ್ ಲಾಂಗ್ ಆಫ್ ನ ನಡುವೆ ಒಂದು ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಚೂನವೀರ ಮಾಡಿದ್ರು. ಯಾವುದೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮಾತಾಡಿ ಪಕ್ಷ ಕವರ್ಸಿ ಭಾಗದ ಬಹಳ ಸುಂದರತ ಹೊಡೆತ. ಚೆಂಡು ಸಿಬಾರಕ್ಕೆ ಹೊರಭಾಗ ಕ್ರಮಿಸ್ತಾ ಇದೆ. ಬೌಂಡ್ರಿ ಈ ಹಿಂದಿನ ಹೇಳುತ್ತೈತೆ ಮತ್ತೆ. ಮೊದಲ ಚೆಂಡಿನಲ್ಲಿ ಆ ರೀತಿಯ ಪ್ರಯತ್ನಗಳ ಅಡವಟ್ಟನ ಕಂಡಂತ ಅಚು ನವೀನ 2ನೇ ಚೆಂಡಿಗೆ ಮತ್ತೆ ಡಿಪೆಕ್ಷ ಕವರ್ಸಿ ಭಾಗದಲ್ಲಿ ಬೌಂಡ್ರಿ ದಾಖಲಿಸಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಎಲೆವೆನ್ ಸರ್. ತಡಬತ 18 ಓಟಗಳು ಜಯಕ್ಕಾಗಿ ಕೇವಲ 8 ಓಟಗಳು ಬರಬೇಕಾಗಿದೆ. ಬಹಳ ಶುದ್ಧವರ್ಗ ಹೊಡೆತ. ಚೆಂಡು ಮತ್ತೆ ಚೂನವಿನ ದಾಂಡಿನ ಮುಖಾಂತರವಾಗಿ ಮತ್ತೊಂದು ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ತಡಬತ್ತ 24
ಕೇವಲ 2 ಓಟಗಳ ಅನಿವಾರ್ಯತೆ. ಸುಲಭ ಜಯದ ಕಡೆಗೆ ದಾಂಗುಡೆ ನೀಡ್ತಾ ಇರ್ತಕ್ಕಂಥ BSC ಬ್ಯಾಟರಾಯನಪುರ. ನ್ಯಾಶ್ ಹಾಗೂ ಶಿವರ ಫೈಟರ್ಸ್, ನ್ಯಾಶ್ ಹಾಗೂ ಶಿವರ ಫೈಟರ್ಸ್ ರೆಡಿ ಇರ್ಬೇಕು, ಟಾಸಿ ಬರಬೇಕು. ನ್ಯಾಶ್ ಹಾಗೂ ಶಿವರ ಫೈಟರ್ಸ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣುತ್ತಾ ಇದೆ. ಈ ಮುಖಾಂತರವಾಗಿ ಮೊದಲ 2 ಓವರ್ಗಳ ಮುಕ್ತಾಯದ ಬಳಿಕ ತನ್ನ ಮೊತ್ತ 24. ಕ್ಷಣಕಾಲ ಗಾಳಿಯಲ್ಲಿತ್ತು. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಮತ್ತೆ 20 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಜಯಕ್ಕಾಗಿ ಕೇವಲ 1 ಓಟಗಳ ಅನಿವಾರ್ಯತೆ. ಹೊಸಕೋಟೆ ರೆಡಿ ಇರಬೇಕು. ಈ ಮುಖಾಂತರ ಡಿಫೆಕ್ಷ ಕವರ್ಸ್ ವಿಭಾಗದಲ್ಲಿ ಬಳಸುವಂತ ಹೊಡೆತ. ಚೂ ನವೀನ ದಾಂಡಿನ ಮತ್ತೊಂದು ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮುಖಾಂತರ ಅಲ್ಲಪ್ಪ ಸುಲಭ ಜಯವನ್ನು BSC ಬ್ಯಾಟರ್ನ ಪರ ದಾಖಲಿಸ್ತಾ ಇದ್ದಾರೆ. ಈ ಮುಖಾಂತರವಾಗಿ ಮತ್ತೆ ವೀಕ್ಷಕರಲ್ಲಿ ಬದಲಾವಣೆ ಕಂಡುಕೊಳ್ಳುತ್ತಾ ದಿನದ ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ. ಹಲೋ, ಮೈಟಿ ಫೀಲ್ಡಿಂಗ್ ಹೋಗ್ಬೇಕು. ಮೈಟಿ ಫೀಲ್ಡಿಂಗ್ ಹೋಗ್ಬೇಕು. ಪಂದ್ಯಾಟ ಮುಗಿಸಿದ ತಂಡಗಳು BSC ಮತ್ತು ಕರೂರು ಫ್ರೆಂಡ್ಸ್ ಡಗೌಟ್ ಅನ್ನು ತರ ಮಾಡಿಕೊಡ್ಬೇಕು ಅನ್ನೋದನ್ನ ಕೇಳ್ತಾ ಇದ್ದೇವೆ. ಅಂಗಡ ಎಲ್ಲಿ ಮತ್ತೊಂದು ಪಂದ್ಯಾಟ ಈಗ ಆರಂಭ ಆಗ್ತದೆ. ತ್ರಿಬಲ್ CC ವರ್ಸಸ್ ತುಮಕೂರು ರಾಕ್ ತಂಡದವರು ದಯವಿಟ್ಟು ಆದಷ್ಟು ಬೇಗ ಮೈದಾನಕ್ಕೆ ಬರಬೇಕು. ತುಮಕೂರು ರಾಕ್ ತಂಡದವರು ಎ ಗ್ರೌಂಡ್ ಡಗೌಟ್ ಅನ್ನ ತೆರವು ಮಾಡಿಕೊಡಿ. ಆಡಿದ ತಂಡಗಳು ಆಟಗಾರರು ಮೈದಾನದಿಂದ ಆದಷ್ಟು ಬೇಗ ತೆರವುಗೊಳ್ಬೇಕು. ಬೇಗ
ಹಲೋ ಹಲಪ್ಪ ಗುರುದ್ರೋಣ ತ್ರಿಬಲ್ ಸಿಸಿ ಹೊಸಕೋಟೆ. ಗುರುದ್ರೋಣ ಸ್ಥಳೀಯ ತಂಡ 12ನೇ ಆಟಗಾರ ಕಂಪಲ್ಸರಿ ಕಮೆಂಡೇಟರ್ ಬಾಕ್ಸಿಗೆ ಬರಬೇಕು ಅನ್ನೋದಾಗ ಮನ ಕೇಳ್ತಾ ಇದ್ದಾವ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಾಟದ 5ನೇ ದಿನ ಮತ್ತೊಂದು ಪಂದ್ಯಾಟ ಅಂಗಣದ ಒಳಭಾಗವನ್ನ ಕಾಣ್ತಾ ಇದೆ. ಗುರುದ್ರೋಣ ದಾವಣಗೆರೆಯನ್ನು ಎದುರಿಸ್ತಾರೆ ತ್ರಿಬಲ್ ಸಿಸಿ ಹೊಸಕೋಟೆ ಬೆಂಗಳೂರಿನ ತಂಡ. ಹೊಸಕೋಟೆ 12ನೇ ಆಟಗಾರ ಬರಬೇಕು. ಏನು ಹಲೋ ಹಲೋ ಅಣ್ಣ ಒಂದು ನಿಮಿಷ ಮ್ಯೂಸಿಕ್ ಆಫ್ ಮಾಡಿ. BSC ಯ ತಂಡ ಬಹಳಷ್ಟು ಅಭಿಮಾನದಿಂದ ಟೆನ್ನಿಸ್ ಬಾಲ್ನ ಕ್ರಿಕೆಟಿನ ಚರಿತ್ರೆಯಲ್ಲಿ ಒಂದು ದಾಖಲೆಯನ್ನು ಬರೆದಿರುವಂತ ದಾವಣಗೆರೆ ತಂಡದ ವ್ಯವಸ್ಥಾಪಕರು ಟೆನ್ನಿಸ್ ಬಾಲ್ ಕ್ರಿಕೆಟಿನ ಕಿಂಗ್ ಮೇಕರ್ ಅನ್ನೋದಾಗಿ ಕರೆಯಲ್ಪಡುವಂತ BSC ಮಂಜು ಅವರ ಮುಂದಾಳುತ್ವದಲ್ಲಿ ಹಾಲಪ್ಪ ದಾವಣಗೆರೆ ಮತ್ತು ಜಯಪ್ರಕಾಶ್ ಗೌಡ್ರನ್ನ ಅಭಿನಂದಿಸುವಂತ ಒಂದು ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಈ ಒಂದು ಗೌರವವನ್ನ ಸ್ವೀಕರಿಸಬೇಕು. ಹಾಲಪ್ಪ ಹಾಗೂ ಜಯಪ್ರಕಾಶ್ ಗೌಡ್ರು ಇವತ್ತು 18 ವರ್ಷಗಳ ಕಾಲ ನಿರಂತರವಾಗಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ನ ಒಂದು ಇತಿಹಾಸದಲ್ಲಿ ಅತಿ ದೊಡ್ಡ ಮೈಲಿಗಲ್ಲು ಯಾರು ದಾಖಲಿಸ. ಕ್ಯಾಮ್ರಾಮನ್ಗಳು ಸ್ಟೇಜ್ ಮೇಲೆ ಫೋಕಸ್ ಮಾಡಿ, ಸ್ವಲ್ಪ ಕ್ಯಾಮ್ರಾ ಸ್ಟೇಜ್ ಮೇಲೆ ಫೋಕಸ್ ಮಾಡಿ. ಯಾರು ಅಳಿಸಲಾಗದ ದಾಖಲೆಯನ್ನ ಟೆನ್ನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಮಾಡಿದಂತ ಜಯಪ್ರಕಾಶ್ ಗೌಡ್ರು ಇವತ್ತು ದೇಶದ ತಂಡಗಳು, ವಿದೇಶದ ತಂಡಗಳು, ಹೊರ ಜಿಲ್ಲೆಯ ತಂಡಗಳು, ಜಿಲ್ಲೆಯ ತಂಡಗಳು ಹೀಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಒಂದು ಹೊಸ ಆಯಾಮವನ್ನ ಕೊಟ್ಟಂತ ವ್ಯಕ್ತಿ ಅನ್ನೋದಾಗಿ ಕೂಡ ಜಯಪ್ರಕಾಶ್ ಗೌಡ್ರನ್ನ ಕರಿತೇವೆ. ಟೆನ್ನಿಸ್ ಬಾಲ್ ಕ್ರಿಕೆಟಿನ ಹೊಸ ಮನ್ವಂತರವನ್ನ ಆರಂಭಿಸಿದವರು ಕೂಡ ಇದೇ ಜಯಪ್ರಕಾಶ್ ಗೌಡ್ರು. ಟೆನ್ನಿಸ್ ಬಾಲ್ ಕ್ರಿಕೆಟಿನ ಯುಗ ಪ್ರವರ್ತಕ ಅನ್ನೋದಾಗಿ ಕೂಡ ನಾವೆಲ್ಲ ಬಹಳಷ್ಟು ಅಭಿಮಾನ. ಆದಷ್ಟು ಬೇಗ ಮಂಜು BSC ಅವರ ನೇತೃತ್ವದಲ್ಲಿ BSC ಬ್ಯಾಟ್ರಾಯನ್ಪುರ ಈ ಒಂದು ಅಭಿಮಾನದ ಸನ್ಮಾನವನ್ನು ನಡೆಸ್ತಾ ಇದ್ದಾರೆ ಜಯಪ್ರಕಾಶ್ ಗೌಡ ಮತ್ತು ಹಾಲಪ್ಪ ಅವರಿಗೆ. ಹಾಲಪ್ಪ ಕೂಡ ದಾವಣಗೆರೆ ತಂಡದ ಪರವಾಗಿ ಆಡುವುದರ ಮುಖೇನ ಬಹಳಷ್ಟು ವರ್ಷಗಳ ಕಾಲ ರಾಜ್ಯದ ವಿವಿಧ ತಂಡಗಳಲ್ಲಿ ಆಡುವುದರ ಮುಖೇನ ತನ್ನದೊಂದು ಛಾಪನ್ನ ಮೂಡಿಸಿರುವಂತವರು ಹಾಲಪ್ಪ. ಅದೇ ಹಾಲಪ್ಪನನ್ನ ಇವತ್ತು ಟೆನ್ನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದು ಕೂಡ ಇದೇ ಜಯಪ್ರಕಾಶ್ ಗೌಡ್ರು. ಹಾಲಪ್ಪ ಮತ್ತು ಜಯಪ್ರಕಾಶ್ ಗೌಡ್ರಿಗೆ BSC ಕಡೆಯಿಂದ ಮಂಜು ಅವರ ನೇತೃತ್ವದಲ್ಲಿ ಅಭಿಮಾನದ ಸನ್ಮಾನ. ಎಸ್, ಥ್ಯಾಂಕ್ ಯು. ಗುರುದ್ರೋಣ ಒಬ್ರು 12ನೇ ಆಟಗಾರ ಬರಬೇಕು. ಲೈವ್ ಇದೆ, ಆದಷ್ಟು ಬೇಗ. ಅಂಗಡಾಳ ಭಾಗದಲ್ಲಿ ತ್ರಿಬಲ್ ಸಿಸಿ ಹೊಸಕೋಟೆ ಪಂದ್ಯಾಟವನ್ನು ಆಡ್ತಾ ಇದೆ.
18ನೇ ಬಾರಿಗೆ ನಡೀತಾ ಇರುವಂತಹ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಅಖಿಲ ಭಾರತ ಮಟ್ಟದ ಹಗಲು ರಾತ್ರಿ ಪಂದ್ಯಕೂಟ ಅಂಗಡ ಒಳಭಾಗವನ್ನ ಕಾಣ್ತಾ ಇದೆ. ಗುರುದ್ರೋಣ ಈ ಟೂರ್ನಮೆಂಟ್ಗೆ ಅಶ್ವಮೇಧ ಬಂದಿತ್ತು, ಬಬ್ರು ವಾಹನ. ಈ ಬಾರಿ ಗುರುದ್ರೋಣನ ಸೇರ್ಪಾಡೆ. ಸರಿ, ಪಂದ್ಯಾಟ ಆರಂಭವನ್ನ ಕಾಣ್ತಾ ಇದೆ. ಎಸೆದ ಮೊದಲ ಚೆಂಡು, ಯಾವ್ದಾರ್ತಿ ಓಟ್ಗಳು ಬರ್ತಾ ಇಲ್ಲ. ಸ್ಥಳೀಯ ತಂಡ ಗುರುದ್ರೋಣ. ಮಂಜು ಮೊದಲ ಓವರ್ನ ಸ್ಕಾರಿಕ ಭಾಗವನ್ನ ಕಂಡುಕೊಳ್ತಾ ಇದ್ದಾರೆ. ಎರಡನೇ ಬಾರಿ ಮಂಜು ಎಸೆದ ಚೆಂಡು ಈ ತಂಡದ ಬಹಳ ಸಮರ್ಥ ಹೊಡೆತ. ದೀಪಕ್ಷ ಕವರ್ಸಿ ಮರ ಕ್ಯಾಂಚಿನಲ್ಲಿ ಒಂದೋಟದ ಸೇರ್ಪಡೆ. ಗುರುದ್ರೋಣ ಮೊದಲ ಓಟವನ್ನು ದಾಖಲಿಸ್ತಾ ಇದೆ. ಶಿವು ಮೊದಲ ಓಟವನ್ನು ಕಂಡುಕೊಂಡ್ರು. ಮತ್ತೊಂದೆಡೆ ಹರ್ಷ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ತನ್ಮದ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತವರ್ಧ ಹೊಡೆತ. ಹರ್ಷ ಮುಖ್ಯವಾಗಿ ಡೀಪ್ ಮಿಡ್ಗಳ ಭಾಗದಲ್ಲಿ ಒಂದೋಟ, ಎರಡನೇ ಓಟವನ್ನ ಕೂಡ ಸುಲಭವಾಗಿ ಕ್ಲಿಯರ್ ಮಾಡಿದ್ರು. 3ಕ್ಕೆ ತಲುಪ್ತಾ ಇದೆ ತಳ ಮೊತ್ತ. ಹರ್ಷ ಶಿವು ಒಂದೆಡೆ ಆಟವನ್ನು ಆಡ್ತಾ ಇದ್ದಾರೆ. ಆ ಮೈಟಿ ಅವರು ಫೀಲ್ಡಿಂಗ್ ಬರಬೇಕು. ಈ ತನ್ಮದ ಯಾವ್ದಾರ್ಥ ಓಟ್ಗಳು ಈ ಹಂತದಲ್ಲಿ ಬರ್ತಾ ಇಲ್ಲ. ಇನ್ನು ಮುಂದಿನ ಹಂತಗಳಲ್ಲಿ ಕರ್ನಾಟಕದ ಖ್ಯಾತನಾಮ ತಂಡಗಳು, ಈ ಹಿಂದಿನ ವರ್ಷದ ಚಾಂಪಿಯನ್ಗಳ ತಂಡ ರಿಯಲ್ ಫೈಟರ್ಸ್ ಚಾನ್ಸನ್ ಪಂದ್ಯಾಟವನ್ನು ಆಡ್ತದ. ರಿವರ್ಸ್ ಮಾಡೋ ಪ್ರಯತ್ನ, ಓಟವನ್ನು ದಾಖಲಿಸ್ತಾ ಇಲ್ಲ ಹರ್ಷ. ಓಟಗಳಿಗೆ ಅವಕಾಶ ಕೂಡ ಬರ್ತಾ ಇಲ್ಲ. 12 ಗಂಟೆಗೆ ಸರಿಯಾಗಿ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಈ ವರ್ಷ ಯುನೈಟೆಡ್ CFC ಇಜಾನ್ ಅನ್ನುವಂತ ರೂಪದಲ್ಲಿ ಪಂದ್ಯಾಟವನ್ನು ಆಡುತ್ತಾರೆ. ಮತ್ತೆ ಮಂಜು ಈ ಬಾರಿ ಸದಾ ಚೆಂಡು ಬಹಳ ಸುತ್ತಮುತ್ತ ಒಂದು ಓವರ್ ಮುಕ್ತಾಯ. ತ್ರಿಬಲ್ ಸಿಸಿಯ ಪರವಾಗಿ ಕೇವಲ 3 ಓಟ ಮಾತ್ರ ಮೊದಲ ಓವರ್ ನಲ್ಲಿ ದಾಖಲಾಗ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಹಿಂದಿನ 17ರಲ್ಲಿ ಒಂದು ಬಾರಿ ತ್ರಿಬಲ್ ಸಿಸಿ ಕೂಡ ಶಾಮನೂರು ಡೈಮಂಡ್ ಟೂರ್ನಮೆಂಟಿನ ಫೈನಲ್ ಅನ್ನ ಕಂಡಿತ್ತು, ಪ್ರಶಸ್ತಿಯನ್ನ ಕೂಡ ಗೆದ್ದಿತ್ತು. ಆವಾಗ ಅದು ಬಾಲಕರ ಪದವಿಪೂರ್ವ ಕಾಲೇಜಿನಲ್ಲಿ ನಡೀತಾ ಇತ್ತು. ಎರಡನೇ ಅವರ ಬೌಲರ್ ಸಾಗರ್ ಎಸ್ ಭಾಗದಲ್ಲಿ ಶಿವು ಆಡ್ತಾ ಇದ್ದಾನೆ. ತನ್ಮದಲ್ಲಿ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಲಾಂಗ್ ಆನ್ ಸಿಮರ್ ಭಾಗದಲ್ಲಿ ಮೊದಲ ಸಿಕ್ಸರ್ ಗುರುದ್ರೋಣದ ಪರವಾಗಿ. ಶಿವು ಸಾಗರ ಮೂಲದ ಆಟಗಾರ ಗುರುದ್ರೋಣದ ಮೊದಲ ಸಿಕ್ಸರ್ ಅನ್ನ ಕೂಡ ಎರಡನೇ ಓವರ್ ಮೊದಲ ಚೆಂಡಿನಲ್ಲಿ ದಾಖಲಿಸಿದ್ರು. ಫುಲ್ ಟಾಸ್ ಆಗಿ ಸಂದ ಸಾಗರ್ ಚೆಂಡು 6 ಓಟಗಳ ಸೇರ್ಪಾಡ. ತ್ರಿಬಲ್ ಸಿಸಿ ಎರಡನೇ ಪಂದ್ಯಾಟವನ್ನು ಆಡ್ತಾ ಇದೆ. ಬಿ ಗ್ರೌಂಡ್ ಅಲ್ಲಿ ಕೂಡ ಒಂದು ಪಂದ್ಯಾಟ ಆಡಿದಂತ ತ್ರಿಬಲ್ ಸಿಸಿ ಹೊಸಕೋಟೆ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ ಆಡ್ತಾ ಇದೆ. ಮತ್ತೆ ಸಾಗರ್ ಬಹಳ ಸುತ್ತಮುತ್ತ ಒಂದು ಎಸೆವನ್ನು ದಾಖಲಿಸಿದ್ರು. ಈ ಹಂತದಲ್ಲಿ ಡಾಟ್ ಬಾಲಿನ ಸೇರ್ಪಾಡ. 56 ತಂಡಗಳ ಹಣಾಹಣಿ ಟೆನ್ನಿಸ್ ಬಾಲಿನ ವರ್ಲ್ಡ್ ಕಪ್ ನ ಪ್ರಶಸ್ತಿಗೋಸ್ಕರ 3ನೇ ಬಾರಿ ಮತ್ತೊಂದು ಲೋ ಫುಲ್ ಟಾಸ್ ಚೆಂಡು. ಶಿವು ಒಂದೋಟವನ್ನ ಪೂರೈಕೆ ಮಾಡಿಕೊಂಡ್ರು.
ಡೀಪ್ ಮಿಡ್ಗಳ ಭಾಗದಲ್ಲಿ ಸ್ಕೋರ್ 10 ಓಟಗಳು. ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಹರ್ಷ ಅಕ್ರಾಸ್ ಲೈನ್ ಆಟವನ್ನು ಆಡಿದ್ರು. ಮತ್ತೊಂದು ಡಾಟ್ ಬಾಲಿನ ಸೇರ್ಪಾಡ. ಮತ್ತೆ ಸಾಗರ್ 5ನೇ ಬಾರಿ ಚೆಂಡು ತಿರುವನ್ನ ಪಡ್ಕೊಳ್ತಾ ಇದೆ. ಬಹಳಷ್ಟು ತಮರಿತ ಎಸೆತ. ಕೇವಲ ಒಂದು ಸಿಕ್ಸರ್ ಮೊದಲ ಚೆಂಡಲ್ಲಿ ಶಿವು ದಾಖಲಿಸಿದ್ರು. ಲಾಸ್ಟ್ ಬಾಲ್. ಈ ಹಂತದಲ್ಲಿ ಮತ್ತೆ ಯಶಸ್ವಿ ಓವರ್. ಡಾಟ್ ಬಾಲಿನ ಸೇರ್ಪಡ. 2ನೇ ಓವರ್ ಅಂತ್ಯದಲ್ಲಿ ಕೇವಲ 10 ಓಟಗಳು. ನಮಗೆ ತಲೆನೋವು ಬಂದ್ಬಿಡತ್ ನೋಡಪ್ಪ ಇದು. ಮೊದಲ 2 ಯಾವ್ದೋ ಡಾಕ್ ಸರಿಗೆ ತ್ರಿಬಲ್ ಸಿಸಿ ಕೂಡ ಜಾಲಿ ಬಾಯ್ಸ್ ನ ಯಲ್ಲಪ್ಪ ಅವರ ಒಂದು ಸಹಕಾರದಿಂದ ಪ್ರಾಯೋಜಕತ್ವದಲ್ಲಿ ಆಡ್ತಾ ಇರುವಂತ ತಂಡ ಕೂಡ. ಗೌತಮ್ ದೂರದ ಹೊಸಕೋಟೆಯಿಂದ ಬಂದು ದಾವಣಗೆರೆಯಲ್ಲಿ ಆಡ್ತಾ ಇರುವಂತ ಈ ಒಂದು ತಂಡ ಜಾಲಿ ಬಾಯ್ಸ್ ನ ಯಲ್ಲಪ್ಪ ತುಮಕೂರು ತಂಡ ಇದ್ದಾರೆ. ತುಮಕೂರು ಕ್ಯಾಪ್ಟನ್ಗೆ ಕರೀರಿ. ಮೊತ್ತ 10 for no loss. 3ನೇ ಓವರ್. ಗೌತಮಿ ಬಾರಿ ಬಹಳ ಜಬರ್ದಸ್ತವನ್ನ ಕಂಡ್ರು ಕೂಡ ಅಂತಲೇ ರಿವರ್ಸ್ ಶಾಟ್. ಸಾಗರ್ ಮುಖ್ಯವಾಗಿ ಚೆಂಡು ಸಿಮರ್ಕರ್ ಭಾಗದಲ್ಲಿ ರಿವರ್ಸ್ ಬೌಂಡ್ರಿ. ಬಹಳ ಸುತ್ತವರ್ದ ಹೊಡೆತ ಶಿವನ ಮುಖೇನ. ಹಿಂದಿನ ಒಂದು ಸಿಕ್ಸರ್ ಕೂಡ ಶಿವನೇ ದಾಖಲಿಸಿದ್ರು. ಈ ಒಂದು ಬೌಂಡರಿ ಕೂಡ ಶಿವನ ಮುಖೇನ. 3ನೇ ಓವರ್ 2ನೇ ಚೆಂಡು. ಬಹಳ ಸುತ್ತಮುತ್ತ ಎಸೆತ. ಡಾಟ್ ಬಾಲ್. ಗೌತಮ ತ್ರಿಬಲ್ ಸಿಸಿ ಹುಡುಗರು ಹೊಸಕೋಟೆಯಿಂದ ಬಂದು ಆಡ್ತಾ ಇದ್ದಾರೆ. ಬಾಂಡನಗರ ನಡೀತಾ ಇರುವಂತಹ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಗಾಗಿ 3ನೇ ಬಾರಿ ಹೆಸರದ ಚೆಂಡು ಡೀಪ್ ಕವರ್ಸಲ್ಲಿ ಬಹಳಷ್ಟು ತವರ್ತದ ಕ್ಯಾಚ್ ಮುಖ್ಯವಾಗಿ ಶಿವನ ಆಟ ಮುಕ್ತಾಯ. ಮೊದಲ ಹೋದರಿ ಆಘಾತವನ್ನ ಕಂಡ ಗುರುದ್ರೋಣ. ಶಿವ ವಿಕೆಟ್ ಪತನವಾಗ್ತಾ ಇದೆ. 14ಕ್ಕೆ 1 ಮೊದಲ ಯಶಸ್ಸನ್ನು ಪಡ್ಕೊಂಡ ತ್ರಿಬಲ್ ಸಿಸಿ ಹೊಸಕೋಟೆ. ಇದೇ ಕ್ರೀಡಾಋತುವಿನಲ್ಲಿ ಮುಂದಿನ ಹಂತದಲ್ಲಿ 3 ಅಂತಾರಾಷ್ಟ್ರೀಯ ಪಂದ್ಯಾಟಗಳು ನಡೆಯುವ ಸೂಚನೆ ಬರ್ತಾ ಇದೆ. ಬೆಂಗಳೂರಿನ ಫ್ರೆಂಡ್ಸ್ ತಂಡ, ಬ್ಯಾಟರಾಯನಪುರ BSC ತಂಡ ಹಾಗೂ HMC ಯುನೈಟೆಡ್ ಬ್ರಹ್ಮಾವರ ಜನವರಿ 23ರಿಂದ 25ರವರೆಗೆ ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ 25 ಲಕ್ಷ ರೂಪಾಯಿಗಳ ಒಂದು ಪಂದ್ಯಾಟವನ್ನು ಸಂಯೋಜನೆ ಮಾಡ್ತಾ ಇದೆ. HMC ಯುನೈಟೆಡ್ ಬ್ರಹ್ಮಾವರ. ಅಂಗಡಾಳು ಭಾಗದಲ್ಲಿ ಮತ್ತವರು ಹಿರಿಯ ಅನುಭವಿ ಆಟಗಾರ ವೀರೇಶ್ ಮೊದಲ ಚೆಂಡಲ್ಲಿ ಬಳಸವರ್ತಾರೆ. ವರ್ಷ ಸಿಮರಿಕೆ ಅಂಚಿನಲ್ಲಿ ಚೆಂಡು ಸಿಮರಿಕೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಹಿರಿಯ ಅನುಭವಿ ಆಟಗಾರ ವೀರೇಶ ಗುರುದ್ರೋಣದ ಒಂದು ಉತ್ತಮ ರೀತಿಯ ಬೌಂಡ್ರಿಯನ್ನ ಕೂಡ ಥರ್ಡ್ ಬಾರ್ ಭಾಗದಲ್ಲಿ ರಿವರ್ಸ್ ಶಾಟ್ ಅಲ್ಲಿ ದಾಖಲಿಸಿದ್ರು. 18ಕ್ಕೆ ತಲುಪ್ತಾ ಇದೆ ತಡ ಮೊತ್ತ. ಮತ್ತೆ ಗೌತಮ ಓಟ್ಗಳ ಅವಕಾಶಗಳು ಬರ್ತಾ ಇದೆ. ತಡ ಮೊತ್ತ ಗಲ್ಲಿ ಭಾಗದಲ್ಲಿ ಒಂದೊಂದು ಹೆಚ್ಚುವರಿ ಪ್ರಯತ್ನ ಮಾಡಿ ರನ್ಔಟ್ ಅವಕಾಶ ಇತ್ತು. ಸುಲಭದ ಅವಕಾಶವನ್ನ ಇವಾಗ ಕೈ ಚೆಲ್ಲಿದಂತ ತ್ರಿಬಲ್ ಸಿಸಿ ಹೊಸಕೋಟೆ. ಗೌತಮ್ ಮನಸ್ಸದ ಚೆಂಡು ಕೊನೆ ಹಂತದಲ್ಲಿ ವೀರೇಶನ ಮುಖೇನವಾಗಿ ಥರ್ಡ್ ಮ್ಯಾನ್ ಸಿಮರಿಕೆ ಹೊಡೆತ ಮತ್ತೆ ರಿವರ್ಸ್ ಶಾಟ್ ಬೌಂಡ್ರಿ.
ಗುರುದ್ರೋಣ ಸ್ಥಳೀಯ ಹುಡುಗರು ಬಹಳಷ್ಟು ತವರಿತ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಎರಡನೇ ಓವರ್ ಮುಕ್ತಾಯದ ಹಂತದಲ್ಲಿ ತಂಡದ ಮೊತ್ತ 3 ಓವರ್ಗಳು 22 ಓಟ ದಾಖಲಾಗ್ತಾ ಇದೆ. 24 ಓಟಗಳು ದಾಖಲಾಗ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟದ ಮುಂದಾರಿಕೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇವಾಗ 3ನೇ 4ನೇ ಓವರ್ ಬೌಲರ್ ಸಾಗರ್. ಈ 3ನೇ ಓವರ್ ಅಲ್ಲಿ ಒಂದು ಉತ್ತಮ ರೀತಿಯ ಆಟವನ್ನ ವೀರೇಶ್ ಆಡಿದ್ರು. 24 ಮೊತ್ತವನ್ನ ಕಾಣ್ತಾ ಇದೆ. ಗುರುದ್ರೋಣ ಇನ್ನು ಕೂಡ ಹಿರಿಯ ಅನುಭವಿ ಆಟಗಾರ ಕ್ಯಾಂಟೀನ್ ಚಂದ್ರು ಡಗೌಟ್ ಅಲ್ಲಿದ್ದಾರೆ. ಸ್ಟೇಡಿಯಂ ಫ್ರೆಂಡ್ಸ್ ಅನ್ನುವಂತ ರೂಪದಲ್ಲಿ ಸತತವಾಗಿ ರೆಗ್ಯುಲರ್ ಪ್ರಾಕ್ಟೀಸ್ ಅನ್ನ ಕೂಡ ಇದೇ ಮೈದಾನದಲ್ಲಿ ಮಾಡುವಂತ ಒಂದು ತಂಡ. ಈ ತರಹದ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ ಹರ್ಷ ಖಾತೆಯನ್ನ ಕಂಡುಕೊಳ್ತಾ ಇದೆ. ತಳ ಮೊತ್ತ 25 ಓಟಗಳು ಕಾಲು ಶತಕ ಪೂರೈಸಿದಂತ ಗುರುದ್ರೋಣ ದಾವಣಗೆರೆಯ ತಂಡ. ಮತ್ತೆ ಸಾಗರ್ ಹೊಸಕೋಟೆ ಪರವಾಗಿ ಶಾಳಾಗಿ ಬಿದ್ದ ಚೆಂಡು ಆದ್ರೆ ಕೊನೆ ಹಂತದಲ್ಲಿ ಟರ್ನ್ ಆಗ್ತಾ ಇದೆ. ಔಟ್ ಸ್ವಿಂಗ್ ಡೆಲಿವರಿ ಆದ್ರೆ ವೀರೇಶ ಮಾತ್ರ ಈ ಹಂತದಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. ಈ ಮೈದಾನದಲ್ಲಿ ಒಂದಲ್ಲ ಒಂದು ದಾಖಲೆಗಳು ವರ್ಷಂ ಪ್ರತಿ ನಿರ್ಮಾಣ ಆಗ್ತಾ ಇದೆ. 3ನೇ ಬಾರಿ ಮತ್ತೊಂದು ಸ್ಲೋವರ್ ಎಸೆತ. ರಿವರ್ಸ್ ಶಾಟಿನಲ್ಲಿ ಒಂದು ಹಂತದಲ್ಲಿ ಎಸೆತನ್ನು ಕಂಡ ವೀರೇಶ ಈ ಹಂತದಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. ಆ ಜಾನ್ಸನ್ ಕ್ಯಾಪ್ಟನ್ ಹಾಗೂ ತುರುವೇಕೆರೆ ಕ್ಯಾಪ್ಟನ್ ಜೈ ಭಾರತ್ ತುರುವೇಕೆರೆ ಹಾಗೂ ಜಾನ್ಸನ್ ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಟಾಸ್ ಬರಬೇಕು. ಜೈ ಭಾರತ ತುರುವೇಕೆರೆ ಮತ್ತು ರಿಯಲ್ ಫೈಟರ್ಸ್ ಜಾನ್ಸನ್ ನೋಡಿ, ಹೊರಗಡೆಯಿಂದ ಬಂದಿರ್ತಕ್ಕಂಥ ಆಟಗಾರರು ಎಲ್ಲ ಮೈದಾನದೊಳಗಡೆಗೆ ಇರಬೇಕು. ಊಟದ ವ್ಯವಸ್ಥೆ ಎಲ್ಲ ಇಲ್ಲೇ ಇರುತ್ತೆ. ಯಾವುದೇ ಕಾರಣಕ್ಕೂ ಯಾರು ರೂಮಿಗೆ ಹೋಗೋ ಅವಶ್ಯಕತೆ ಇರುವುದಿಲ್ಲ. ನಾವ್ ಯಾವಾಗ ಕರಿತೀವೋ ಬಂದು ಆಡಕ್ ರೆಡಿ ಇರ್ಬೇಕು. ಬರೀ ಹೋದೆ ರೂಮಿಗೆ ಹೋದೆ ಬರ್ತಾರೆ ಯಾವ ಕೇಳಂಗಿಲ್ಲ. ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೋಬೇಕು. ಹೊರಗಿಂದ ಬಂದಿರ್ತಾರ ಆಟಗಾರರು, ನಿಮಗೆ ರೆಸ್ಟ್ ಮಾಡ್ತೀರಾ, ಇಂಡೋರ್ ಸ್ಟೇಡಿಯಂ ಇದೆ, ಕೊಟ್ಟು ಬಿಡ್ತೀನಿ, ಆರಾಮ್ ರೆಸ್ಟ್ ಮಾಡಿ, ಬೆಡ್ ಇದೆ, ಆರಾಮ್ ಮಲಗಿಬೇಕಾರೆ. ಜೈ ಭಾರತ ತುರುವೇಕೆರೆ ಜಾನ್ಸನ್ ಟಾಸಿ ಬರಬೇಕು. ಈತನ ಮಧ್ಯೆ ಮೆಟ್ಟಿಗಡ ಭಾಗದಲ್ಲಿ ಮತ್ತೆ ಒಂದೆರಡು ಹೆಚ್ಚುವರಿಯ ಸೇರ್ಪಡೆ. ತನ್ನ ಮೊತ್ತವೂ ಕೂಡ 26 ಓಟ್ಗಳನ್ನ ತಲುಪ್ತಾ ಇದೆ. ಮೊದಲ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ. ಶಾರ್ಟ್ ರೈಸಿಂಗ್ ಡೆಲಿವರಿ. ಕೊನೆ ಹಂತದಲ್ಲಿ ಓಟ್ಗಳು ಬರ್ತಾ ಇಲ್ಲ. ಸಾಗರ್ ಓವರ್ ಮುಕ್ತಾಯ. ಮೊದಲ ಇನ್ನಿಂಗ್ಸಿನ ಕೊನೆ ಒಂದು ಓವರ್ ಮಾತ್ರ ಬಾಕಿ ಇದೆ. ತಳ ಮೊತ್ತ 26ಕ್ಕೆ 1. ಗುರುದ್ರೋಣ ಇನ್ನು 1 ಓವರ್ ಬಾಕಿ ಇದೆ. ಆದಷ್ಟು ಓಟವನ್ನು ದಾಖಲಿಸ್ತಾರೆ, ನೋಡಬೇಕಾಗಿದೆ. ದಯಾ ಅಂತಿಮ ಅವರನ್ನು ಕಂಡುಕೊಳ್ತಾ ಇದ್ದಾರೆ. ದಯಾನಂದ ತ್ರಿಬಲ್ ಸಿಸಿಯ ಪರವಾಗಿ. ಈ 17 ವರ್ಷಗಳ ಶಾಮನೂರು ಡೈಮಂಡ್ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಫೈನಲ್ ಪ್ರವೇಶವನ್ನು ಮಾಡಿದಂತಹ ನ್ಯಾಶ್ ಬೆಂಗಳೂರು ಕೂಡ ಈ ಬಾರಿ ಪಂದ್ಯಾಟವನ್ನು ಆಡ್ತಾ ಇದೆ. ದಯಾನಂದ ಈತನ ಮಧ್ಯೆ ಮತ್ತೊಂದು ಬಹಳ ಸಮರ್ಥ ಎಸೆತ. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ಅಲ್ಲಿ ಮತ್ತೆ ವೀರೇಶ ಓಟವನ್ನ ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಾಡ. ಆ ಜಾನ್ಸನ್ ಹಾಗೂ ತುರುವೇಕೆರೆ ಕ್ಯಾಪ್ಟನ್
ಈ ಧರ್ಮದ ಅಂಗಳ ಭಾಗದಲ್ಲಿ ಮತ್ತೊಂದು ಬಳಸುವಂತ ರಿವರ್ಸ್ ಶಾಟ್. ಕವರ್ ಪಾಯಿಂಟ್ ಭಾಗದಲ್ಲಿ ಧರ್ಮದ 2 ಓಟಗಳ ಸೇರ್ಪಡೆ ವೀರೇಶನ ಮುಖೇನ. 2 ವಿಕೆಟ್ ಕಂಡ ವೀರೇಶ ಈ ಹಂತದಲ್ಲಿ ರಿವರ್ಸ್ ಶಾಟ್ ಅಲ್ಲಿ 2 ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ತುರುವೇಕೆರೆ ಕ್ಯಾಪ್ಟನ್ ಹಾಗೂ ಜಾನ್ಸನ್ ಕ್ಯಾಪ್ಟನ್. ಮತ್ತು ತಮ್ಮ ಹೊಡೆತ ಸ್ಕ್ವಾರ್ಲಿಂಗ್ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಈ ಧರ್ಮದ ಔಟ್. ವೀರೇಶನ ವಿಕೆಟ್ ಅನ್ನು ಕಳ್ಕೊಂಡಂತ ಗುರುದ್ರೋಣ ತಂಡದ ಮೊತ್ತ 29ಕ್ಕೆ 2. ಬೇಗ ಬರಬೇಕು ಆಟಗಾರರು. 29 ಫಾರ್ ಲಾಸ್ ಆಫ್ 2. ಅಂಗಳ ಭಾಗದತ್ತ ಹರ್ಷ ಪಲಾವ್ ಸೇರ್ಪಡೆ. 2 ರನ್ಸ್ಗಳು ಮಾತ್ರ ಬಾಕಿ ಇದೆ ಮೊದಲ ಇನ್ನಿಂಗ್ಸ್ ನಲ್ಲಿ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನಿಂಗ್ ನೌ. ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಇಲ್ಲಿ ನಡೀತಾ ಇದೆ. ಶಾಮನೂರು ಪಾರ್ವತಮ್ಮನವರ ಸವಿನೆನಪಿನ ಅತಿ ಯಶಸ್ವಿ ಪಂದ್ಯಕೂಟ ಎಲ್ಲಿ ಸಾಗ್ತಾ ಇದೆ. ಹರ್ಷ ರಿವರ್ಸ್ ಮಾಡಿದ್ರು ಕೂಡ ಈ ಹಂತದಲ್ಲಿ ಒಂದು ಓಟ ಸೇರ್ಪಡೆ ಲೆಗ್ ಪೈ ಮುಖೇನವಾಗಿ. ಶ್ರೀಕಾಂತ ಬೆಂಗಳೂರು ಮತ್ತು ಶ್ರೇಯಸ್ ಆಸಾದ್ ಈ ಪಂದ್ಯಾಟದ ಪ್ರಸ್ತುತ ಅಂಪೈರ್ಸ್ಗಳು ಕೂಡ. ಲಾಸ್ಟ್ ಬಾಲ್. ಹರ್ಷ ಒಂದಡ ಆರಂಭಕಾರ. ಓಟ್ಗಳಿಗೆ ಅವಕಾಶಗಳು ಈ ತನ್ಮೂಲಕ ಬರ್ತಾ ಇಲ್ಲ. ತನ್ಮೂಲಕವಾಗಿ ಔಟ್. ರಿಟರ್ನ್ ಕ್ಯಾಚ್ ನೀಡಿದಂತ ಹರ್ಷ ವಾಪಸ್ ಆದ್ರು. 29ಕ್ಕೆ 3 ಗುರುದ್ರೋಣದ ಮೊತ್ತ. ಆ 30 ಓಟವನ್ನು ಕ್ಲಿಯರ್ ಮಾಡಿದ್ರು. 31 ಓಟದ ಅವಶ್ಯಕತೆ. ತ್ರಿಬಲ್ ಸಿಸಿ ಹೊಸಕೋಟೆ ಜಯಕ್ಕಾಗಿ. ಮ್ಯೂಸಿಕ್ ಆಫ್ ಮಾಡಪ್ಪ. ಈ ಪಂದ್ಯಕೂಟದ ಅಂಪೈರ್ಸ್ಗಳು ಮದನ್ ಮಡಿಕೇರಿ, ಶ್ರೀಕಾಂತ್ ಫ್ರಮ್ ಬೆಂಗಳೂರು. Sara Sri Lanka, come to toss. Sri Lanka, come to toss. ಸಾರಾ ತುಮಕೂರು. ಶ್ರೀಲಂಕಾ ಕ್ಯಾಪ್ಟನ್. ಮೊದಲ ಓವರ್ನಲ್ಲಿ ಶಿವು ಬರ್ತಾ ಇದ್ದಾರೆ. ಕಳೆದ ಕ್ರೀಡಾ ಋತುವಿನಲ್ಲಿ ಇಸಾನ್ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಆಡಿದಂತ ಶಿವು ಸಾಗರ ಮೂಲದ ಆಟಗಾರ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಗುರುದ್ರೋಣ ದಾವಣಗೆರೆ ಪರವಾಗಿ. ಅಂಗಳ ಒಳಭಾಗದಲ್ಲಿ ದಯಾ ಮತ್ತು ಗೌತಮ್ ಮೊದಲ ಹಂತದಲ್ಲಿ ಬರ್ತಾ ಇದ್ದಾರೆ. 31 ಓಟದ ಅವಶ್ಯಕತೆ. ರಾಗ್ ತುಮಕೂರ್ ಶ್ರೀಲಂಕಾ ಟೀಮ್ ಬಂದಿದ್ದಾರೆ.
ರಾಜ್ ತುಪ್ಪೂರ್ ಬನ್ನಿ. ಶ್ರೀಲಂಕಾ ಸಹಾರಾ ಶ್ರೀಲಂಕಾ ಟೀಮ್ ಕ್ಯಾಪ್ಟನ್ ಈತನ ಮಧ್ಯೆ ಬಹಳ ಸಮರ್ಥ ಹೊಡೆತ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದಂತ ಚೆಂಡು ಬಹಳ ಸುತ್ತವರ್ಧ ಲೇಟ್ ಕಟ್ಟಿ ಬಾರಿ ಗಲ್ಲಿ ಭಾಗದಲ್ಲಿ ಒಂದು ಒಟ್ಟ ಎರಡನೇ ಒಟ್ಟವನ್ನ ಕೂಡ ದಯಾ ಸುಲಭವಾಗಿ ಪೂರೈಕೆ ಮಾಡಿಕೊಂಡ್ರು. ಖಾತೆ ಆರಂಭವನ್ನ ಕಂಡ ತ್ರಿಬಲ್ ಹೊಸಕೋಟೆ 2 ಓಟವನ್ನು ದಾಖಲಿಸ್ತಾ ಇದೆ ದಯಾ ಮುಖೇನ. ಲಲ್ಲು ತನ್ಮದ ಕವರ್ ಪಾಯಿಂಟ್ ಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ಅನ್ನ ಗುರುತ್ರೋಣದ ಆಟಗಾರ ಸುಲಭವಾಗಿ ಕೈ ಚೆಲ್ಲಿ ಬಿಟ್ರು. ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಷ್ಟದ ಆಟ, ಹೊಸಕೋಟೆಗೆ ಅದೃಷ್ಟ ಕೈ ಹಿಡಿತಾ ಇದೆ. 3 ಓಟ ಮೊದಲ ಜೀವದಾನವನ್ನ ದಯಾ ಪಡ್ಕೊಂಡ್ರು. ಮತ್ತೆ ಲಾಲು ಈ ಬಾರಿ ಗೌತಮ್ಗೆ ಸದ ಚೆಂಡು ಸ್ಟಪ್ ಔಟ್ ಅನ್ನ ಮಾಡಿದ್ರು. ಲಾಂಗ್ ಆನ್ ಭಾಗದಲ್ಲಿ ಮೊದಲ ಬೌಂಡ್ರಿ, ಸುಂದರತೆ ಹೊಡೆತ, 4 ಓಟಗಳ ಸೇರ್ಪಡೆ. ಬೆರಸಿನ ಆಟವನ್ನು ಆಡ್ತಾ ಇದ್ದಾರೆ ತ್ರಿಬಲ್ ಸಿಕ್ಸ್ ಆಟಗಾರರು. ಗುರುದ್ರೋಣ ಯುವ ಆಟಗಾರರ ತಂಡ ಆಡ್ತಾ ಇದೆ. ಮೊದಲ ಹಂತದಲ್ಲಿ ಶ್ರೀಲಂಕಾ, ಜಾನ್ಸನ್, ತುರುವಾಕೆರ ಎಲ್ಲರೂ ಮುಖಾಮುಖಿ ಆಗ್ತಾರೆ. 4ನೇ ಬಾರಿ ಲಾಲು ಚೆಂಡು ಲಾಂಗ್ ಆಫ್ ಸಿಮರ್ ಭಾಗದಲ್ಲಿ ಗೌತಮನ ಮುಖೇನ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ, ಸುಂದರತೆ ಹೊಡೆತ. ಹಿಂದೆ ಲಾಂಗ್ ಆನ್ ನಲ್ಲಿ ಇವಾಗ ಲಾಂಗ್ ಆಫ್ ಭಾಗದಲ್ಲಿ ಬೌಂಡ್ರಿ ಹಾಕಲಾಗ್ತಾ ಇದೆ. ಮೊತ್ತ 11, ಟಾರ್ಗೆಟ್ 31. ಅತಿ ಯಶಸ್ವಿ ಪಂದ್ಯಕೂಟದ ಮಾಸ್ಟರ್ ಮೈಂಡ್ ಜಯಪ್ರಕಾಶ್ ಗೌಡ. ಈತನ ಮಧ್ಯೆ ಮತ್ತೊಂದು ಉತ್ತಮ ಹೊಡೆತ ಡೀಪ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಗೌತಮನ ಮುಖೇನ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ ತ್ರಿಬಲ್ ಸಿಕ್ಸ್ ಖಾತೆಗೆ ಬರ್ತಾ ಇದೆ. ಮೊತ್ತ 12 ಓಟಗಳು. ಈತನ ಮಧ್ಯೆ ಶಾಣ ವರ್ಷ ಕ್ಲೋಸ್ ಓವರ್ ಪಿಚ್ ಅಂಡು ಕೊನೆ ಹಂತದಲ್ಲಿ ಬಳಸುವಂತ ರಿವರ್ಸ್ ಶಾಟ್ ಮೂಲಕವಾಗಿ ದಯಾ ಮುಖೇನ ಚೆಂಡು ಗಲ್ಲಿ ಭಾಗದ ಸೀಮಾರಿಕರ್ ಭಾಗದಲ್ಲಿ ಭರ್ಜರಿ ಸಿಕ್ಸರ್. ಈಗ ಶಿವು ಬರ್ತಾ ಇದ್ದಾರೆ. 13 ಓಟದ ಅವಶ್ಯಕತೆ. ಮೊದಲ ಓವರ್ ನಲ್ಲೇ ಬಿರುಸಿನ ಆಟವನ್ನು ಆಡಿದಂತ ಗೌತಮ ಮತ್ತು ದಯಾ. ಸ್ಕೋರ್ 18 for no loss. ಈ ತರವಾದ ಅಂಗಡ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಡ್ ಔಟ್ ಸೈಡ್ ದ ಲೆಗ್ ಸ್ಟಾಪ್. 19. ಹಂತಲ್ಲಿ ಶಿವ ಎಸೆದ ಚೆಂಡು ಡೀಪ್ ಮಿಡ್ ವಿಕೆಟ್ ಸೀಮಾರಿಕರ್ ಭಾಗದಲ್ಲಿ ಮತ್ತೆ ಸಿಕ್ಸರ್ ಅನ್ನ ಗೌತಮ ದಾಖಲಿಸಿದ್ರು. ಹಲೋ, ಜೈ ಭರತ್ ಹಾಗೂ ಜಾನ್ಸನ್ ಟಾಸಿ ಬನ್ನಿ ಬಿಗ್ ಗ್ರೌಂಡ್. ಜೈ ಭರತ್ ಹಾಗೂ ಜಾನ್ಸನ್ ಕುಂದಾಪುರ. ಮತ್ತೆ ಶಿವು
ಗೌತಮ್ಗೆ ಸಂದ ಚೆಂಡು ಕ್ಯಾಚ್ ಆಗೋ ಅವಕಾಶ ಇದೆ ತನ್ಮದ ಔಟ್. ಮೊದಲ ಹೋದರಿ ಆಘಾತವನ್ನ ಕಂಡಂತ ಒಂದು ತಂಡ ತ್ರಿಬಲ್ ಸಿಸಿ ಹೊಸಕೋಟೆ 25ಕ್ಕೆ 1 ಗೌತಮನ ಇನ್ನಿಂಗ್ಸ್ ಮುಕ್ತಾಯ. ಜಾನ್ಸನ್, ಪ್ರಕೃತಿ ಜಾನ್ಸನ್ ಹಾಗೂ ಜಾನ್ಸನ್ ರಿಯಲ್ ಫೈಟರ್ಸ್ ಅಂತೀಗ. ಪ್ರಕೃತಿ ಜಾನ್ಸನ್ ರಿಯಲ್ ಫೈಟರ್ಸ್ ಅಥವಾ ಜಾನ್ಸನ್ ರಿಯಲ್ ಫೈಟರ್ಸ್ ಹಾಗೂ ಜೈ ಭಾರತ್ ತುರುವೇಕೆರೆ ಟಾಸ್ ಬನ್ನಿ. ಆಮೇಲೆ ನ್ಯಾಶ್ ಬೆಂಗಳೂರು ಹಾಗೂ ಶುಭರ ಫೈಟರ್ಸ್, ನ್ಯಾಶ್ ಬೆಂಗಳೂರು ಹಾಗೂ ಶುಭರ ಫೈಟರ್ಸ್, ನ್ಯಾಶ್ ಬೆಂಗಳೂರು ಹಾಗೂ ಶುಭರ ಫೈಟರ್ಸ್. ಈ ಧರ್ಮದ ಅಂಗಣ ಭಾಗದಲ್ಲಿ ಮತ್ತೊಂದು ಭರ್ಜರಿ ಆಡುತ್ತಾ ಲಾಂಗ್ ಆಫ್ ಸಿಮರ್ಕರ್ ಭಾಗದಲ್ಲಿ ಮತ್ತೆ ಬೌಂಡ್ರಿಯ ಸೇರ್ಪಡೆ. ರಿಯಲ್ ಫೈಟರ್ಸ್ ಜಾನ್ಸನ್ ಮತ್ತು ಜೈ ಭಾರತ ತುರುವೇಕೆರೆ, ಶಿಬರ ಫೈಟರ್ಸ್ ಮತ್ತು ನ್ಯಾಶ್ ಬೆಂಗಳೂರು ಮುಖಾಮುಖಿ ಆಗ್ತಾರೆ. ಈ ಧರ್ಮದ ಔಟ್ರೇಜ್ ಅಂತ ಚೆಂಡು ಥರ್ಡ್ ಬಾಲ್ ಭಾಗದಲ್ಲಿ ಮತ್ತೆ ಒಂದು ಹೆಚ್ಚುವರಿ ಸೇರ್ಪಡೆ. ಮ್ಯಾಚ್ ಟೈ, ಪಂದ್ಯ ಸರಿ ಸಮ. ಹೊಸಕೋಟೆಗೆ ಒಂದು ಓಟದ ಅವಶ್ಯಕತೆ. ಶಿವ ಮತ್ತೆ ಸ್ಕಾರಿಕ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಗುರುದ್ರೋಣ ಯುವ ಆಟಗಾರರ ತಂಡ ಈ ಪಂದ್ಯಾಟವನ್ನ ಇಲ್ಲಿ ಆಡ್ತಾ ಇದೆ. 56 ತಂಡಗಳ ನಡುವಣ ಸೆಣಸಾಟ. ಟೆನ್ನಿಸ್ ಬಾಲಿನ ವರ್ಲ್ಡ್ ಕಪ್ 5ನೇ ದಿನ ಇಲ್ಲಿ ಸಾಗ್ತಾ ಇದೆ. ಈ ತನ್ಮದ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಲಾಂಗ್ ಆನ್ ಸಿಮರ್ಕರ್ ಭಾಗದಲ್ಲಿ ಬೌಂಡ್ರಿ. ಜಯವನ್ನು ದಾಖಲಿಸ್ತಾ ಇದೆ ಹೊಸಕೋಟೆಯ ತಂಡ. 9 ವಿಕೆಟ್ಸ್ಗಳ ಭರ್ಜರಿ ಜಯ. ಅಭಿನಂದನೆ. ಚೆನ್ನೈ ಶ್ರೀಲಂಕಾ ಟೀಮು ಆ ಫೀಲ್ಡಿಂಗ್ ಹೋಗಿ ಆ ಡಕೌಟ್ ಖಾಲಿ ಮಾಡಿಸ್ಕೊಳ್ಳಿ. ಶ್ರೀಲಂಕಾ ಟೀಮ್ ಫೀಲ್ಡಿಂಗ್ ಹೋಗಿ. ಶ್ರೀಲಂಕಾ ನೋಡಿ ಸಾರಾ ಶ್ರೀಲಂಕಾ ಮುಂದಿನ ಪಂದ್ಯಾಟವನ್ನು ಆಡ್ತಾ ಇದ್ರೆ. ಇತ್ತ ವೀಕ್ಷಕಗಳಲ್ಲಿ ಮತ್ತೆ ಬದಲಾವಣೆ. ಶಿವನಾರಾಯಣ್ ಕೋಟ ಮುಂದಿನ ಹಂತಕ್ಕಾಗಿ. Sri Lankan players are come to the ground immediately for fielding. And your 12th member is please come for our commentator box. Sri Lanka Sahara cricketers. Sri Lanka